ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿದ್ರೆ ಅತ್ಯಂತ ಅವಶ್ಯಕ. ನಾವು ದಿನದ 1/3 ಭಾಗವನ್ನು ನಿದ್ರೆಯಲ್ಲಿ ಕಳೆಯುತ್ತೇವೆ. ದಿನವಿಡೀ ಸುಸ್ತಾದಂತಹ ದೇಹಕ್ಕೆ ವಿಶ್ರಾಂತಿಯನ್ನು ನೀಡಿ ನವಚೈತನ್ಯ ತುಂಬುವಲ್ಲಿ ನಿದ್ರೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾವು ಮಲಗುವಾಗ ಎಷ್ಟು ಸಮಯ ಮಲಗುತ್ತೇವೆ ಎನ್ನುವುದಷ್ಟೇ ಮುಖ್ಯವಲ್ಲ, ಹೇಗೆ ಮಲಗುತ್ತೇವೆ ಮತ್ತು ಯಾವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗುತ್ತೇವೆ ಎನ್ನುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಭಾರತೀಯ ವಾಸ್ತುಶಾಸ್ತ್ರ, ಆಯುರ್ವೇದ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ನಾವು ಮಲಗುವಂತಹ ದಿಕ್ಕಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ನಾವು ಮಲಗುವಾಗ ಯಾವ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗುತ್ತೇವೆ ಎಂಬುದು ನಮ್ಮ ನಿದ್ರೆಯ ಗುಣಮಟ್ಟ ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಮಲಗುವುದರಿಂದ ದೇಹದಲ್ಲಿನ ಶಕ್ತಿ ಸಮತೋಲನದಲ್ಲಿರುತ್ತದೆ ಮತ್ತು ಅನೇಕ ಕಾಯಿಲೆಗಳಿಂದ ದೂರವಿರಲು ಸಹಾಯವಾಗುತ್ತದೆ. ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನದ ಪ್ರಕಾರ ಮಲಗಲು ಅತ್ಯಂತ ಶ್ರೇಷ್ಠವಾದಂತಹ ದಿಕ್ಕು ಯಾವುದು ಮತ್ತು ಏಕೆ ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ವಿವಿಧ ದಿಕ್ಕುಗಳು ಮತ್ತು ಅವುಗಳ ಪ್ರಭಾವ. ದಕ್ಷಿಣ ದಿಕ್ಕು ಅತ್ಯಂತ ಶ್ರೇಷ್ಠ ಮತ್ತು ಆಯುಷ್ಯವರ್ಧಕ. ಮೊದಲನೆಯದಾಗಿ, ನಾವು ಮಲಗಲು ಅತ್ಯಂತ ಶ್ರೇಷ್ಠವಾದ ದಿಕ್ಕು ಎಂದರೆ ಅದು ದಕ್ಷಿಣ ದಿಕ್ಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದಕ್ಷಿಣ ದಿಕ್ಕಿನ ಅಧಿಪತಿ ಯಮಧರ್ಮರಾಯರು. ಹಾಗಾಗಿಯೇ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಿ ಉತ್ತರಕ್ಕೆ ಕಾಲನ್ನು ಚಾಚಿ ಮಲಗುವುದರಿಂದ ಯಮದೇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಇದರಿಂದ ಅಕಾಲಿಕ ಮರಣದ ಭಯವೆಲ್ಲ ದೂರವಾಗಿ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವಿಜ್ಞಾನದ ಪ್ರಕಾರ ನೋಡುವುದಾದರೆ ಭೂಮಿಗೆ ತನ್ನದೇ ಆದಂತಹ ಕಾಂತಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತದೆ. ಇದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತದೆ. ಮನುಷ್ಯನ ದೇಹಕ್ಕೂ ಸಹ ಉತ್ತರ ಹಾಗೂ ದಕ್ಷಿಣ ಧ್ರುವಗಳಿರುತ್ತವೆ. ನಾವು ದಕ್ಷಿಣಕ್ಕೆ ತಲೆಯನ್ನು ಮತ್ತು ಉತ್ತರಕ್ಕೆ ಪಾದಗಳನ್ನು ಮಾಡಿ ಮಲಗಿದಾಗ ಭೂಮಿಯ ಕಾಂತಕ್ಷೇತ್ರದೊಂದಿಗೆ ದೇಹದ ಧ್ರುವೀಯತೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಶಾಂತ ಹಾಗೂ ಆಳವಾದ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪೂರ್ವ ದಿಕ್ಕು ಜ್ಞಾನ ಮತ್ತು ದೇವತಾ ಅನುಗ್ರಹ. ಮಲಗುವ ಎರಡನೆಯ ಉತ್ತಮ ಆಯ್ಕೆ ಪೂರ್ವ ದಿಕ್ಕು. ಪೂರ್ವ ಎಂದರೆ ಸೂರ್ಯದೇವ ಉದಯಿಸುವಂತಹ ದೇವತಾ ದಿಕ್ಕು. ಈ ದಿಕ್ಕಿನ ಅಧಿಪತಿ ಇಂದ್ರದೇವ. ಸೂರ್ಯದೇವರ ದಿಕ್ಕು ಪೂರ್ವವಾಗಿರುವುದರಿಂದ ಈ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗುವುದರಿಂದ ಜ್ಞಾನ, ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಸಂಶೋಧಕರು, ಹೊಸದನ್ನು ಅನ್ವೇಷಿಸ ಬಯಸುವವರು ಪೂರ್ವಕ್ಕೆ ತಲೆಯನ್ನು ಹಾಕಿ ಮಲಗಬೇಕು. ಈ ದಿಕ್ಕಿನ ಅಧಿಪತಿ ದೇವತೆಗಳ ರಾಜನಾದ ಇಂದ್ರನಾದ್ದರಿಂದ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗುವುದರಿಂದ ದೇವತೆಗಳ ಅನುಗ್ರಹ ಪ್ರಾಪ್ತವಾಗುತ್ತದೆ. ಪಶ್ಚಿಮ ದಿಕ್ಕು ಸಾಧಾರಣ ದಿಕ್ಕು. ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗುವುದರಿಂದ ಧಾರ್ಮಿಕವಾಗಿ ದೊಡ್ಡ ದೋಷವೇನೂ ಇಲ್ಲ. ಆದರೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಷ್ಟು ಪ್ರಯೋಜನವಿರುವುದಿಲ್ಲ. ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣದೇವರು. ವರುಣದೇವ ಈ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗುವವರಿಗೆ ಪ್ರಮುಖವಾಗಿ ಭೌತಿಕ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿಗಳನ್ನು ನೀಡುತ್ತಾನೆ. ವರುಣದೇವ ಕೆಲವು ಲಾಭಗಳನ್ನು ನೀಡಿದರೂ ಸಹ ಪಶ್ಚಿಮ ದಿಕ್ಕು ಸೂರ್ಯಾಸ್ತದ ದಿಕ್ಕು. ಪೂರ್ವ ದಿಕ್ಕು ಉದಯಿಸುವ ಸೂರ್ಯನೊಂದಿಗೆ ಹೊಸ ಚೈತನ್ಯವನ್ನು ನೀಡಿದರೆ ಪಶ್ಚಿಮ ದಿಕ್ಕು ದಿನದ ಅಂತ್ಯ ಮತ್ತು ಶಕ್ತಿ ಕ್ಷೀಣಿಸುವುದನ್ನು ಸೂಚಿಸುತ್ತದೆ. ಹಾಗಾಗಿಯೇ ಪಶ್ಚಿಮ ದಿಕ್ಕಿನಲ್ಲಿ ತಲೆಯನ್ನು ಇಟ್ಟು ಮಲಗುವುದರಿಂದ ಮುಂಜಾನೆ ಏಳುವಾಗ ದೇಹದಲ್ಲಿ ಸ್ವಲ್ಪ ಆಲಸ್ಯತನ, ನಿರಾಸಕ್ತಿ ಅಥವಾ ಚುರುಕುತನದ ಕೊರತೆ ಕಂಡುಬರಬಹುದು. ಹಾಗೆಯೇ ನಮ್ಮ ಮನಸ್ಸನ್ನು ಇಲ್ಲಸಲ್ಲದ ಆಲೋಚನೆಗಳು ಸಹ ಕಾಡಬಹುದು. ಹಾಗಾಗಿಯೇ ಪಶ್ಚಿಮ ದಿಕ್ಕು ನಮಗೆ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಷ್ಟು ಪೂರ್ಣ ಪ್ರಮಾಣದ ಫಲವನ್ನು ನೀಡುವುದಿಲ್ಲ. ಉತ್ತರ ದಿಕ್ಕು ಮಲಗಬಾರದಂತಹ ದಿಕ್ಕು. ಈಗ ಅತ್ಯಂತ ಮುಖ್ಯವಾದ ವಿಷಯ. ಯಾವುದೇ ಕಾರಣಕ್ಕಾಗಲಿ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಲೇಬಾರದು ಎಂದು ನಮ್ಮ ಸನಾತನ ಧರ್ಮ ಮತ್ತು ಆಧುನಿಕ ವಿಜ್ಞಾನ ಎರಡೂ ಸಹ ಬಲವಾಗಿ ಸೂಚಿಸುತ್ತವೆ. ವೈಜ್ಞಾನಿಕವಾಗಿ ನೋಡುವುದಾದರೆ ಭೂಮಿಯ ಉತ್ತರ ಧ್ರುವವು ಪ್ರಬಲವಾದಂತಹ ಕಾಂತೀಯ ಶಕ್ತಿಯನ್ನು ಹೊಂದಿರುತ್ತದೆ.
ಮಾನವನ ದೇಹದಲ್ಲಿ ತಲೆಯನ್ನು ಉತ್ತರ ಧ್ರುವ ಎಂದು, ಪಾದಗಳನ್ನು ದಕ್ಷಿಣ ಧ್ರುವ ಎಂದು ಪರಿಗಣಿಸಲಾಗುತ್ತದೆ. ನಾವು ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗಿದಾಗ ಒಂದೇ ರೀತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ, ಅಂದರೆ ದೂರ ತಳ್ಳುತ್ತವೆ. ನಮ್ಮ ರಕ್ತದಲ್ಲಿ ಕಬ್ಬಿಣದ ಅಂಶ ಇರುವುದರಿಂದಲೇ ಉತ್ತರ ದಿಕ್ಕಿನ ಕಾಂತ ಶಕ್ತಿಯು ರಕ್ತವನ್ನು ಮೆದುಳಿನ ಕಡೆ ಜೋರಾಗಿ ಎಳೆಯುತ್ತದೆ. ಇದರಿಂದ ನಮ್ಮ ಮೆದುಳಿನಲ್ಲಿ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಇದರಿಂದ ಆಳವಾದ ನಿದ್ರೆಗೆ ಭಂಗ ಬರುತ್ತದೆ ಮತ್ತು ರಕ್ತಹೀನತೆ ಉಂಟಾಗುತ್ತದೆ. ಮೈಗ್ರೇನ್ ತಲೆನೋವು ಉಂಟಾಗುವುದಲ್ಲದೆ ವಯಸ್ಸಾದವರಲ್ಲಿ ಅಥವಾ ರಕ್ತನಾಳಗಳ ದೌರ್ಬಲ್ಯ ಉಳ್ಳವರಲ್ಲಿ ಇದು ಪಾರ್ಶ್ವವಾಯು ಹಾಗೂ ಮೆದುಳಿನ ರಕ್ತಸ್ರಾವಕ್ಕೆ ಕಾರಣವಾಗಬಹುದೆಂದು ವೈದ್ಯಕೀಯ ವರದಿಗಳು ಎಚ್ಚರಿಸುತ್ತವೆ. ಸನಾತನ ಸಂಪ್ರದಾಯದ ಪ್ರಕಾರ ಮನುಷ್ಯ ಮರಣ ಹೊಂದಿದಾಗ ಆತನ ದೇಹದ ತಲೆಯನ್ನು ಉತ್ತರಕ್ಕೆ ಮತ್ತು ಕಾಲುಗಳನ್ನು ದಕ್ಷಿಣಕ್ಕೆ ಇಡಲಾಗುತ್ತದೆ. ಏಕೆಂದರೆ ಆತ್ಮವು ದೇಹವನ್ನು ಬಿಟ್ಟು ಉತ್ತರ ದಿಕ್ಕಿನ ಮೂಲಕವೇ ಪ್ರಯಾಣಿಸುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಜೀವಂತವಾಗಿರುವವರು ಈ ದಿಕ್ಕಿಗೆ ಮಲಗುವುದು ಅಶುಭ ಎನ್ನಲಾಗುತ್ತದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಉತ್ತರ ದಿಕ್ಕು ಧನದೇವತೆ ಕುಬೇರನಿಗೆ ಸಂಬಂಧಿಸಿದೆ. ಆದರೆ ದಕ್ಷಿಣ ಯಮಧರ್ಮರ ದಿಕ್ಕು. ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗಿದಾಗ ಪಾದಗಳು ದಕ್ಷಿಣದ ಕಡೆಗೆ, ಅಂದರೆ ಯಮಧರ್ಮರ ಕಡೆ ಇರುತ್ತದೆ. ಇದು ಆಯಸ್ಸನ್ನು ಕುಗ್ಗಿಸುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಶಿವಪರಮಾತ್ಮರು ಬಾಲಗಣೇಶರ ಶಿರಚ್ಛೇದವನ್ನು ಮಾಡಿದಾಗ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದಂತಹ ಆನೆಯ ತಲೆಯನ್ನು ತಂದೆ ಗಣೇಶರಿಗೆ ಜೋಡಿಸಿದ್ದು. ಉತ್ತರಕ್ಕೆ ತಲೆ ಇಟ್ಟು ಆನೆ ಸಾವನ್ನಪ್ಪಿದ್ದರಿಂದಲೇ ಮನುಷ್ಯರು ಆ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗಬಾರದು ಎಂಬ ನಿಯಮಾವಳಿ ಬಂದಿದೆ. ಆತ್ಮೀಯರೇ, ನಾವು ಮಲಗುವಾಗ ಯಾವ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.